ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನ್ಯಾಕೆ ನಟ ದರ್ಶನ್ ಬಗ್ಗೆ ಮಾತನಾಡಲಿ, ಪೈರಸಿ ಮಾಡೋರ ವಿರುದ್ಧ ಯುದ್ಧ ಅಂತ ಹೇಳಿದ್ದು ಅಂತ ಹೇಳಿ ಜೈ ಕನ್ನಡ ನ್ಯೂಸ್ಗೆ ಸುದೀಪ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ನಟ ದರ್ಶನ್ ವೈಫ್ ನನಗೆ ಟಾಂಗ್ ಕೊಟ್ರ ಅಂತ ಹೇಳಿ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಟಾಂಗ್ ಕೊಡೋದಾದ್ರೆ ನನ್ನ ಹೆಸರನ್ನ ಹೇಳಿ ಟಾಂಗ್ ಕೊಡಬೇಕಿತ್ತು ಅಂತ ತಿಳಿಸಿದ್ದಾರೆ. ನಾನ್ಯಾಕೆ ನಟ ದರ್ಶನ್ ಬಗ್ಗೆ ಮಾತನಾಡಲಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಪೈರಸಿ ಮಾಡೋರ ವಿರುದ್ಧ ಯುದ್ಧ ಅಂತ ಹೇಳಿದ್ದು ಅಷ್ಟೇ, ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ ಅಂತ ಹೇಳಿ ಜೈ ಕನ್ನಡ ನ್ಯೂಸ್ಗೆ ಸುದೀಪ್ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಟ ದರ್ಶನ್ ವೈಫ್ ನನಗೆ ಟಾಂಗ್ ಕೊಟ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಸುದೀಪ್. ಟಾಂಗ್ ಕೊಡೋದಾದ್ರೆ ನನ್ನ ಹೆಸರನ್ನ ಅಲ್ಲಿ ಬಳಸಬೇಕಿತ್ತು, ಹೆಸರನ್ನ ಉಲ್ಲೇಖವನ್ನ ಮಾಡಬೇಕಿತ್ತು. ಹೆಸರನ್ನ ಉಲ್ಲೇಖ ಮಾಡಿದ್ರೆ ನಾನು ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೆ ಅಂತ ಹೇಳಿ ನಟ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ದರ್ಶನ್ ಪತ್ನಿ ನನಗೆ ಟಾಂಗ್ ಕೊಟ್ಟಿಲ್ಲ, ನಾನು ಯಾವ ಚಾನೆಲ್ಗೂ ಹೋಗಿ ಸಂದರ್ಶನವನ್ನ ಕೊಟ್ಟಿಲ್ಲ, ಅಂದರೆ ಇಂಟರ್ವ್ಯೂವನ್ನ ಕೊಟ್ಟಿಲ್ಲ. 3 ವಾಹಿನಿಗೆ ಸಂದರ್ಶನವನ್ನ ಕೊಟ್ಟಿರೋದು ಸಿನಿಮಾ ಬಗ್ಗೆ ಅಷ್ಟೇ. ಇಲ್ಲಿ ಯಾವ ವಿಚಾರವನ್ನ ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ, ಯಾರ ಬಗ್ಗೆನೂ ಕೂಡ ಮಾತನಾಡಿಲ್ಲ. ದರ್ಶನ್ ಬಗ್ಗೆ ಮಾತನಾಡೋದಾದ್ರೆ ಮೊದಲೇ ಮಾತಾಡ್ತಾ ಇದ್ದೆ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ. ನಾನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ಪೈರಸಿ ಬಗ್ಗೆ, ಪೈರಸಿ ಮಾಡೋರಿಗೆ ನನ್ನ ಯುದ್ಧ ಅಂತ ಹೇಳಿದ್ದು ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸರ್ ಸ್ಟಾರ್ ವಾರ್ ಶುರು ಆಗ್ಬಿಟ್ಟಿದೆ ಸರ್, ಅಲ್ಲಿಂದ ಇಲ್ಲಿಗೆ ಹಿಂಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಯಾವ್ದಾವ್ದು ಹಳೆ ವಿಚಾರಗಳನ್ನ ತಂದು ಅದನ್ನ ಪೋಸ್ಟ್ಗಳು ಮಾಡಿಕೊಂಡು ಸರ್ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಅಂದು ದರ್ಶನ್ ಸರ್ ಜೊತೆ ಅವರ ವೈಫ್ಗೆ ದರ್ಶನ್ ಅವ್ರು ಹೊಡೆದಂತ ಸಂದರ್ಭದಲ್ಲಿ ನೀವು ನಿಂತಿರ್ತೀರಾ, ಕೆಲವು ಪ್ರೆಸ್ ಮೀಟ್ ಫೋಟೋಗಳನ್ನ ಅದನ್ನೆಲ್ಲ ಹಾಕೊಂಡು ಇವತ್ತು ಫುಲ್ಲು ಗೊತ್ತಿಲ್ಲ ಸ್ಟಾರ್ಗಳು. ಅವತ್ತು ನಾವು ನಮ್ಮ ಬಾಸ್ ನಿನ್ನೆ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡ್ತಾರೆ, ದರ್ಶನ್ ಅವರು ಇಲ್ಲದಂತ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಅವರು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾತಾಡೋದಿಲ್ಲ, ಅವರೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಂತ. ಅದನ್ನೇನಾಗಿದೆ ಅಂತ ಹೇಳಿದ್ರೆ ಅಭಿಮಾನಿಗಳು ಇದು ಕಿಚ್ಚ ಸರ್ಗೆ ಹೇಳ್ತಾ ಇರೋದು ಅಂತ ಹೇಳಿ ಆ ತರ ತಗೊಂಡು ನೋಡಿಲ್ಲ, ಆಡಿಯೋ ನೋಡಿಲ್ಲ, ವಿಡಿಯೋನು ನೋಡಿಲ್ಲ, ಅವ್ರು ನನಗೆ ಹೇಳಿದಾರ, ನಿಮಗೆ ಹೇಳಿಲ್ಲ ಅದು ಅಂತ ಅನ್ಕೊಂಡಿದ್ದಾರೆ, ಎಲ್ಲ ಬಂದು ಮಾತಾಡ್ತಾರೆ. ತಪ್ಪು ಅವ್ರ ಮೇಲೆ ಹಾಕೋದು ತಪ್ಪಾಗುತ್ತೆ, ವಿಜಯಲಕ್ಷ್ಮಿ ಅವ್ರ ಮೇಲೆ. ಈಗ ಅವ್ರು ನನಗೆ ಹೇಳಿದಾರ ಅಂತ ಗ್ಯಾರಂಟಿ ಇದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲ. ಈಗ ನನಗೆ ಏನ್ ಸ್ಟೇಟ್ಮೆಂಟ್ ಏನು ಸರ್ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ಅವತ್ತು ನೀವು ನಿಂತ್ಕೋತೀರಾ ವಿಜಯಲಕ್ಷ್ಮಿ ಅವ್ರ ಜೊತೆ, ದರ್ಶನ್ ಅವರವರಿಗೆ ಹೊಡೆದ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ನಿಮಗೆ ನಮ್ ಬಾಸ್ ಬೇಕಿತ್ತು, ಇವತ್ತು ನೀವು ವೇದಿಕೆಯಲ್ಲಿ ನಿಂತ್ಕೊಂಡು ಏನೋ ಹೇಳಿದ್ದಕ್ಕೆ ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಕೇಳಿದ ವೇದಿಕೆ ಏನ್ ಹೇಳೋದು, ಯಾರು ಏನ್ ಹೇಳಿದ್ರು? ವಿಜಯಲಕ್ಷ್ಮಿ ಅವರು ಮಾತಾಡಿರ್ತಾರೆ ಸರ್ ನಿನ್ನೆ ಒಂದು, ಏನಪ್ಪಾ ಅಂದ್ರೆ ನಮ್ಮ ದರ್ಶನ್ ಅವರು ಇಲ್ಲದಂತ ಸಂದರ್ಭದಲ್ಲಿ ಕೆಲವರು ಹೋಗಿ ಕೆಲವು ಚಾನೆಲ್ಗಳಲ್ಲಿ ಕೂತ್ಕೊಂಡು ವೇದಿಕೆಗಳ ಮೇಲೆ ನಿಂತು ಅದೇನೆ ಅದನ್ನೇನಾಗಿದೆ ಅಂದ್ರೆ ಇವಾಗ ಅಭಿಮಾನಿಗಳು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಸರ್. ಇದು ನಮ್ಮ ದರ್ಶನ್ ಅಭಿಮಾನಿಗಳು ಮತ್ತು ನಿಮ್ಮ ಅಭಿಮಾನಿಗಳು ತಗೊಂಡು ಐ ಥಿಂಕ್ ವಿಜಯಲಕ್ಷ್ಮಿ ಅವ್ರು ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಯಾರಿಗೆ ಹೇಳಿದ್ದು ಅಂತ. ಅವ್ರಿಗೆ ಏನ್ ಹೇಳಿದ, ಅವ್ರು ಏನ್ ಹೇಳಿದಾರೆ, ಯಾರಿಗೆ ಹೇಳಿದಾರ ಅಂತ ಕೇಳಿದ್ರೆ ಆಮೇಲೆ ಉತ್ತರ ಕೊಡ್ಬೋದಲ್ಲ. ಇಲ್ಲಾಂದ್ರೆ ನಾನ್ ಕೂತ್ಕೊಂಡ್ಬಿಟ್ಟು ಅವ್ರೇನು ಹೇಳಿರೋ ಸ್ಟೇಟ್ಮೆಂಟಿಗೆ ನಾನ್ ರಿಯಾಕ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ವೇದಿಕೆ ಹತ್ತಿ ಅಂತಂದ್ರೆ ಎಷ್ಟೋ ಜನ ವೇದಿಕೆ ಹತ್ತಾ ಇದ್ದಾರೆ ಚಾನೆಲ್ಗಳಲ್ಲಿ. ಅಂದ್ರೆ ನಾನು ಇನ್ನೂ ಚಾನೆಲ್ಗೆ ಬಂದಿಲ್ಲ, ಬಂದಿರೋದು ಒಂದು 3 ದಿವಸದಿಂದ ಒಂದು ಮಾರ್ಕಲ್ಲಿ ನಂದೇನಿಲ್ಲ. ಸೊ ಯಾಕೆ ಹೇಳಿದಾರೆ, ಯಾರಿಗೆ ಹೇಳಿದಾರೆ ಗೊತ್ತಿರ್ಬೇಕಲ್ಲ. ಬಟ್ ಅದು ಈ ಕರ್ನಾಟಕದ ಎಲ್ಲಾ ಚಾನೆಲ್ಗಳಲ್ಲೂ ಯಾಕೆ ಹೇಳಿದ್ರು ಅದು ಅವ್ರು ನಿನ್ನೆ ಮಾತಾಡ್ತಾ ಹೇಳಿದ್ರು, ಅದೇ ಗೊತ್ತಿಲ್ಲ ಸರ್, ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಈ ತರ ಧ್ವನಿ ಎತ್ತಿರೋದು ಅವರು ಅಂತ ಅನ್ಸುತ್ತೆ ಸರ್. ಅವರು ನಮ್ಗೆ ಸಿಕ್ಕಿಲ್ಲ, ಬಟ್ ವೇದಿಕೆಲ್ಲ ಅದಂತೂ ಫುಲ್ ವೈರಲ್ ಆಗ್ಬಿಟ್ಟಿದೆ. ಅವ್ರು ಎಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ವೈಯಕ್ತಿಕವಾಗಿ ನನ್ನ ಹೆಸರು ತಗೊಂಡು ವೈಯಕ್ತಿಕವಾಗಿ ನಮಗೆ ಹೇಳಿದ್ರೆ ನಾನು ಮಾತಾಡಬಲ್ಲೆ ಅಲ್ವೇ, ಅಥವಾ ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದಕ್ಕೆ ಅದಕ್ಕೆ ಏನಾರು ಬಂತ ಇದು ಲಿಂಕ್. ಅದೇ ಮೊನ್ನೆ ನೀವು ಮಾತಾಡಿದ್ರಲ್ಲ, ಅದಾದ್ಮೇಲೆ ಇವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಹಂಗಾಗಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಹುಬ್ಬಳ್ಳಿ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದೀವಿ ನಾವು. ಒಂದು ದೊಡ್ಡ ಪಡೆ ಎದ್ದೇಳ್ತಾ ಇದೆ ಅಂತ ಹೇಳಿದಂದ್ರೆ ಹುಬ್ಬಳ್ಳಿಯಲ್ಲಿ ಬಂದು ಏನಾಗಿದೆ, ಒಂದು ಪೈರಸಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ, ಪೈರಸಿ ಏನೋ ದೊಡ್ಡದೇನೋ ಯೋಜನೆ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬೀಳುತ್ತೆ. ಅಲ್ಲಿ ಇರ್ಬೇಕಾದ್ರೆ ಬರುತ್ತೆ, ಒಂದು ಇಂಟೆಲಿಜೆನ್ಸ್ ಇಂದ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಒಂದು ಯುದ್ಧ ಇದು. ನಮ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಎದ್ದೇಳ್ತಾರಂತಂದ್ರೆ ಅದೇ ಹೇಳ್ತಾರೆ, ಇದು ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ನಾನು ಪೈರಸಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರಲ್ಲ, ನಾನು ಸೈಲೆಂಟ್ ಆಗಿದ್ದು ಸಾಕಾಗಿದೆ. ಈಗ ಏನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕು, ನಾವೇನ್ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊಂತಾ ಇದೀವಿ ನಾವು. ಕರೆಕ್ಟಾ? ಇದನ್ನ ನಾನು ಇನ್ನೊಬ್ಬರಿಗೆ ಇಷ್ಟು ವರ್ಷ ನಾನು ಹೇಳಿಲ್ಲ, ಇನ್ನೊಬ್ಬರಿಗೆ ಯಾಕೆ ಹೇಳಿಲ್ಲ? ಅದೇ ಅದು ಪೈರಸಿ ಮ್ಯಾಟ್ರ್ ಇವಾಗ ಈ ತರ ಆಗಿರೋದು ಸರ್. ನೀವು ಮಾತಾಡಿದ್ದು ಒಂದು ಪಡೆ ರೆಡಿ ಆಗಿದೆ, ನಾವು ಯುದ್ಧ ಮಾಡಕ್ ರೆಡಿ ಅನ್ನೋದು ಅದು ಇವತ್ತು ಹೇಳ್ತಾ ಇದೀನಿ ಕೇಳಿ. ನಾನು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಕೂತಿ ಏನೋ ಮಾತಾಡದೆ ಅನ್ಕೊಳ್ಳೋಣ,
ನೀವೆಲ್ಲ ಬೇರೆ ಕಡೆ ಇದ್ದೀರ ಅನ್ಕೊಳ್ಳೋಣ. ನೀವು ನಿಮ್ಮ ಚಾನಲ್ಗೆ ಮಾತಾಡಿದ್ದು ಅಂತ ನೀವು ಅನ್ಕೊಂಡ್ರೆ ನಾನೇನು ಮಾಡಲಿ? ಹೌದು. ನಾನು ಎಲ್ಲೋ ಕೂತು ಏನು ನನ್ನ ವೇದಿಕೆ ಮೇಲೆ ನಾನು ಮಾತಾಡೋದಪ್ಪ. ನನ್ನ ವೇದಿಕೆ ಮೇಲೆ ಕೂತು ನಾನು ಪೈರಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೈರಸಿ ಅಂತ ಹೇಳ್ದಲೇ ಇರ್ಬೋದು, ಯಾವ ಗುಂಪು ಅದಕ್ಕೆ ಸ್ಟಾರ್ಟ್ ಮಾಡಿದವರು, ಯಾರು ಅದಕ್ಕೆ ಎದ್ದೇಳ್ತಾ ಇದ್ದಾರೋ, ನಾವು ಅದ್ರ ಪರವಾಗಿ ನನ್ನ ಸಿನಿಮಾಗೆ ನಾನು ಪ್ರೊಟೆಕ್ಷನ್ ಮಾಡ್ಕೋಬಾರ್ದ? ಮಾಡ್ಕೋಬೇಕು. ನನ್ನ ಫ್ಯಾನ್ಸ್ ಎದುರುಗಡೆ ನಾನು ಮಾತಾಡ್ಬಾರ್ದ? ನಾನು ಯಾರಿಗೂ ಹೇಳಿಲ್ವಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಕಲಾವಿದರನ್ನು ತಗೊಳ್ಳಿ, ನಾನು ಇವತ್ತವರೆಗೆ ಯಾರ ಬಗ್ಗೆ ಆ ಥರ ಮಾತಾಡೋಲ್ಲ, ಹೇಳೇ ಇಲ್ಲ. ಯಾರ ಬಗ್ಗೆನ ತಗೊಳ್ಳಿ ನೀವು. ಇವತ್ತು ನೀವು ಯಾರ ಹೆಸರು ತೊಗೊತಾ ಇದ್ದೀರಾ, ಇವ್ರದೇ ಹೆಸರು ನೀವು ಎಷ್ಟೋ ಸಲ ತೊಗೊಂಡಾಗ ಎಷ್ಟು ಮಾತಾಡಿದ್ದೀನಿ? ಒಳ್ಳೆದೇ ಮಾತಾಡಿ. ಮತ್ತೆ ನಾನು ಯಾಕಮ್ಮ ಮಾತಾಡಲಿ? ಹಾಗಂತ ಇನ್ನೊಂದು ಅನ್ಕೊಂಬಿಡಿ, ಮಾತಾಡಿದ್ರೆ ಹೇಳೇ ಮಾತಾಡ್ತೀನಿ ನಾನು. ಆ ಥರ ಇಂಡೈರೆಕ್ಟಾಗಿ ನಾನು ಬರಕ್ಕೆ ಹೋಗಲ್ಲ. ಸೂಪರ್. ಅವ್ರ ಬಗ್ಗೆನೂ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಪಾಪ ಅವ್ರು ಯಾವುದೋ ವೇದಿಕೆ ಮೇಲೆ ನಿಂತ್ಕೊಂಡು ಯಾರ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ನೀವು ಕಟ್ ಮಾಡಿದ್ರೆ ಎಷ್ಟೋ ಜನ ಎಷ್ಟೋ ವೇದಿಕೆ ಎತ್ತುತ್ತಾ ಇದ್ದಾರೆ, ಎಷ್ಟೋ ಫಂಕ್ಷನ್ ನಡೀತಾ ಇದೆ. ಬಾಯಿ ಬಿಟ್ಬಿಟ್ಟು ಇದು ನಮ್ಮ ಬಗ್ಗೆನೇ ಅಂತಂದ್ರೆ ನಾನು ಮಾತಾಡಬಲ್ಲೆ. ಅವತ್ತು ನಲ್ಪಾಡು ಮಾತಾಡಿದ್ರು, ರಾಜುಗೌಡರು ಮಾತಾಡಿದ್ರು, ಯಾಕಂದ್ರೆ ನಾವೆಲ್ಲ ಒಟ್ಟಿಗಿದ್ವಿ ನಡಿಬೇಕಾದ್ರೆ. ಸೊ ಇವಾಗ ನಾವು ನಮ್ಮ ಹೆಸರು ನಮ್ಮ ಮೇಲೆ ಹೇಳಿದಾರಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪಷ್ಟತೆ ಕೊಡೋಣ, ಮಾತಾಡೋಣ, ಉತ್ತರ ಕೊಡೋಣ. ಬಟ್ ಐ ಡೋಂಟ್ ಥಿಂಕ್ ನಮ್ಮ ಬಗ್ಗೆ ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸರ್. ಬಟ್ ಅದು ಹಂಗೆ ಇವಾಗ ಟರ್ನ್ ಒಳ್ಳೇದಾಯ್ತು ಸರ್. ಇವಾಗ ನಮ್ಗೊಂದು ಕ್ಲಾರಿಟಿ ಸಿಗ್ತದೆ ಅಂದ್ರೆ ನೀವು ಅವ್ರಿಗೆ ಹೇಳ್ಬಿಟ್ರಿ ಅನ್ನೋ ಥರನೇ ಇವತ್ತು ಪೋಟ್ರೆ ಆಗಿ ಆ ಥರ ಚರ್ಚೆ ಆಗ್ತಾ ಇತ್ತು ಸರ್. ನಮಗೊಂದು ಪಕ್ಕಾ ಮಾಹಿತಿ ಸಿಕ್ಕಂಗಾಯ್ತು ಸರ್ ಈಗ. ಅಲ್ಲ ರೀ, ಅವರು ಒಳಗಡೆ ಅವ್ರಿಗೆ ಅರೆಸ್ಟ್ ಆದಾಗ್ಲ ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೆ ಹೇಳ್ತೀನಿ ಕೇಳಿ. ಅವತ್ತೇ ಕೆಟ್ಟದ್ದು ಮಾತಾಡೋದು. ಹೌದು ಸರ್, ಮಾತಾಡಿ. ನಾನು ಎಷ್ಟೋ ಸತಿ ಕೇಳಿದ್ನಲ್ಲ ಸರ್. ನನಗೆ ನಂದೊಂದು ಹೋರಾಟ ಇದೆಯಮ್ಮ, ಅದು ಸುಳ್ಳಲ್ಲ. ಅದು ನನ್ನ ಸಿನಿಮಾ ಕಾಪಾಡ್ಕೊಳಕ್ಕಿರುವಂಥ ಹೋರಾಟ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಯಾರ್ಯಾರಿಗೋ ಅಂತ ಹಂಗೆ ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತಲ್ಲ ಅದು. ಅವ್ರು ಹೇಳಿದ್ದು ನನಗೆ ಅಂತ ಅನ್ಕೊಳ್ಳೋದು ನಮ್ಮ ಕಡೆಯಿಂದ ಮುಟ್ಟಾಳ್ತನ ಆಗುತ್ತೆ. ನಾವು ಹೇಳಿದ್ದು ಅವ್ರಿಗೆ ಅಂತ ಅವ್ರು ಅನ್ಕೊಂಡ್ರು ತಪ್ಪಾಗತ್ತೆ. ನಾನು ನನ್ನ ವೇದಿಕೆ ಮೇಲೆ ನಿಂತು ನಾನು ಮಾತಾಡಿದ್ದೀವಿ, ವಾಪಸ್ ಹಾಕೊಂಡು ನೋಡಿ. ಹೌದು, ಕೇಳಿಸ್ಕೊಂಡೆ. ಯುದ್ಧ ಸ್ಟಾರ್ಟ್ ಆಗುತ್ತೆ. ಮಾತಿಗೆ ಬದ್ಧ ಯುದ್ಧಕ್ಕೂ ಸಿದ್ಧ ಅಂದ್ರೆ ನಾನು ಮಾತಿಗೆ ಹೇಳಿದ ತಾರೀಕಿಗೆ ಬರ್ತಾ ಇದ್ದೀನಿ ಅಂತ ಅವ್ರು ರೆಡಿ ಆಗ್ತಾ ಇದಾರೆ ಅಲ್ಲಿ ಪೈರಸಿಗೆ ಅಂದ್ಬಿಟ್ಟು ರೆಡಿಯಾಗಿ. ಆಯ್ತು, ಎಷ್ಟು ಮಾಡ್ತೀರಾ ನೀವು? ಇವಾಗ ಅದನ್ನು ಎಲ್ಲಿದೆ ನೀವು? ಇವಾಗ ಒಳ್ಳೆ ಚೆನ್ನಾಗಿದೆ. ಫ್ಯಾನ್ಸ್ಗಳು ನೋಡಕ್ ಆಗ್ತಿಲ್ಲ ಸರ್ ಅಷ್ಟರ ಮಟ್ಟಿಗೆ. ಅದನ್ನ ಪರ್ಸನಲ್ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಏನಾಗುತ್ತೆ ಇವಾಗ ತಪ್ಪು, ಇವಾಗ ನೀವು ಇನ್ನೊಂದು ಹೇಳ್ತೀನಿ ಕೇಳಿ. ನೀವು ಹೇಳಿದ್ದು ಬಗ್ಗೆ ಒಂದು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಮಾತಾಡಿದ್ದು ಮೊನ್ನೆ, ನೀವು ನೆನ್ನೆ ಎಲ್ಲರೂ ನನ್ನ ಹತ್ರ ಈ ಪ್ರಶ್ನೆ ಕೇಳಿದ್ರೆ ಒಪ್ಕೋತೀನಿ. ನೆನ್ನೆ ಎಲ್ಲರೂ ಸೈಲೆಂಟ್ ಆಗಿದ್ದುಬಿಟ್ಟು ಇವತ್ತು ಕೇಳ್ತಾ ಇದ್ದೀರಾ. ಸೊ ಮಧ್ಯದಲ್ಲಿ ಯಾರು ಮಾತಾಡಿದ್ರು ಅನ್ನೋಕ್ಕೆ ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಹೌದು ಸರ್. ನಿನ್ನೆ ಅದೇನಾಯ್ತು, ನೀವು ಮೊನ್ನೆ ಮಾತಾಡಿದ್ರೆ ನಿನ್ನೆ ಇವ್ರು ರಿಯಾಕ್ಟ್ ಮಾಡ್ಬಿಟ್ರಲ್ಲ ಸರ್. ಅದು ನಿನ್ನೆ ಸಂಜೆಯಿಂದ ಪ್ರಕಾರ ಏನ್ ಗೊತ್ತಾ, ಅವ್ರಿಗೆ ಏನೋ ತಲೆಯಲ್ಲಿ ಇಟ್ಕೊಂಡು ಏನು ಹೇಳಿರ್ತಾರೆ, ಅಲ್ಲೂ ಅವ್ರ ಜೀವನದಲ್ಲೂ ಸಾವಿರ ನಡೀತಾ ಇದೆಯಲ್ಲ. ಹೌದು ಹೌದು ಸರ್. ಪಾಪ ಅದು ಅರ್ಥ ಆಗುತ್ತೆ ನನಗಿಲ್ಲ ಅಂತಲ್ಲ. ನಾನೇನೋ ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗಿದ್ದಾರೆ. ಲಿಂಕ್ ಕೊಟ್ಟಿರೋದು ಯಾರು ಮಧ್ಯದಲ್ಲಿ ಯಾರ್ಯಾರು